ಇನ್ಶಾರ್ಟ್ನ ಕಂಪ್ಲೀಟ್ ಎಡಿಟಿಂಗ್ ಟ್ಯೂಟೋರಿಯಲ್ನ ಹೇಳ್ಕೊಡ್ತೀನಿ. ಸೊ ವಾಟ್ಸಪ್ ಸ್ಟೇಟಸ್ ಅನ್ನ ಕೂಡ ಇದರಲ್ಲೇ ಕಂಪ್ಲೀಟ್ ಆಗಿ ನೀವು ಎಡಿಟ್ ಮಾಡ್ಕೋಬಹುದು. ಸೊ ಹಾಗೆ ಯೂಟ್ಯೂಬ್ ಚಾನಲ್ಗೆ ವಿಡಿಯೋ ಕೂಡ ಇದರಲ್ಲೇ ಎಡಿಟ್ ಮಾಡ್ಕೋಬಹುದು. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಸೊ ಇನ್ಶಾರ್ಟ್ ನಿಮ್ಮ ಫೋನಲ್ಲಿ ಇನ್ಸ್ಟಾಲ್ ಆಗಿಲ್ಲ ಅಂದ್ರೆ ಗೂಗಲ್ ಪ್ಲೇ ಸ್ಟೋರ್ಗೆ ಹೋಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಜಸ್ಟ್ ನಿಮಗೆ ಕಾಣ್ತಾ ಇರ್ಬೋದು, ಈಗ ನನ್ನ ಫೋನಲ್ಲಿ ಇನ್ಸ್ಟಾಲ್ ಆಗಿದೆ ಆಲ್ರೆಡಿ. ಸೊ ಇನ್ಶಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು, ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಾ ಇರೋದು ವಿಡಿಯೋ, ಫೋಟೋ ಅಂಡ್ ಕೊಲೇಜ್ ಅಂತ ಇದೆ. ಇಲ್ಲಿ ಕಾಣ್ತಾ ಇರ್ಬೋದು, ವಿಡಿಯೋ ಎಡಿಟ್ ಮಾಡ್ಬೇಕಲ್ವಾ, ನೀವು ವಾಟ್ಸಪ್ ಸ್ಟೇಟಸ್ಗೆ ಏನಾದರೂ ವಿಡಿಯೋ ಎಡಿಟ್ ಮಾಡ್ಬೇಕಂತಂದ್ರೆ ಇಲ್ಲಿ ಈಸಿಯಾಗಿ ಎಡಿಟ್ ಮಾಡ್ಬೋದು. ಜಸ್ಟ್ ನೀವು ಕಾಣ್ತಾ ಇರ್ಬೋದು, ವಿಡಿಯೋ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರ್ಬೋದು, ಈ ತರ ಒಂದು ವಿಂಡೋ ಓಪನ್ ಆಗುತ್ತೆ. ಇಲ್ಲಿ ಕಾಣ್ತಾ ಇರ್ಬೋದು ನ್ಯೂ ಅಂತ ಇದೆ. ನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಗ್ಯಾಲರಿಲಿರೋ ವಿಡಿಯೋ ಕಂಪ್ಲೀಟ್ ಆಗಿ ಇಲ್ಲಿ ಡಿಸ್ಪ್ಲೇ ಆಗಿದೆ. ಇಲ್ಲಿ ಯಾವುದೋ ಒಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಇಲ್ಲಿ ಕಾಣ್ತಾ ಇರೋದು ಒಂದು ವಿಡಿಯೋನ ನಾನು ಈಗ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಜಸ್ಟ್ ಸೆಲೆಕ್ಟ್ ಮಾಡ್ಬಿಟ್ಟು ಇಲ್ಲಿ ಕಾಣ್ತಾ ಇರೋದು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇದೆಯಾ, ಕಂಪ್ಲೀಟ್ ಆಗಿ ಬಂದು ಇಲ್ಲಿ ಕೂರುತ್ತೆ. ನಿಮಗೆ ಯೂಟ್ಯೂಬಲ್ಲಿ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತಂದ್ರೆ ಇಲ್ಲಿ ಕಾಣ್ತಾ ಇರೋದು ಕ್ಯಾನ್ವಾಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರೋದು ಯೂಟ್ಯೂಬಲ್ಲಿ ನಾವು ಎಷ್ಟು ಸೈಜ್ ಬೇಕೋ ಅಷ್ಟನ್ನು ಸೆಲೆಕ್ಟ್ ಮಾಡಿಕೊಂಡು, ಸೊ ಇಲ್ಲಿ ಕಾಣ್ತಾ ಇರೋದು ಅದನ್ನು ಸೆಲೆಕ್ಟ್ ಮಾಡಿದರೆ ಅಷ್ಟಕ್ಕೆ ಮಾತ್ರ ಸೆಲೆಕ್ಟ್ ಆಗುತ್ತೆ. ನಾವು ರೀಲ್ಸನ್ನು ಕ್ರಿಯೇಟ್ ಮಾಡಿಕೊಂಡು ವಾಟ್ಸಪ್ ಸ್ಟೇಟಸ್ಗೋ ಅಥವಾ ಇನ್ಸ್ಟಾಗ್ರಾಮ್ ಸ್ಟೋರಿಗೋ ಏನಾದರೂ ನಾವು ಅಪ್ಲೋಡ್ ಮಾಡಬೇಕು ಅಂತಂದರೆ ಇಲ್ಲಿ ಕಾಣ್ತಾ ಇರ್ಬೋದು ಇನ್ಸ್ಟಾಗ್ರಾಮ್ ಸಿಂಬಲ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇನ್ಸ್ಟಾಗ್ರಾಮ್ಗೆ ಅಪ್ಲೋಡ್ ಮಾಡುವಷ್ಟು ಸೈಜು ಇಲ್ಲಿ ಕ್ರಿಯೇಟ್ ಆಗುತ್ತೆ. ಅದೇ ಥರ ಯೂಟ್ಯೂಬ್ ಅಪ್ಲೋಡ್ ಮಾಡಬೇಕಂದ್ರೆ ಯೂಟ್ಯೂಬ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಣ್ತಾ ಇರ್ಬೋದು, ಸೊ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡುವಂಥ ಸೈಜು ಕ್ರಿಯೇಟ್ ಆಗುತ್ತೆ. ಇಲ್ಲಿ ಕಾಣ್ತಾ ಇರ್ಬೋದು ಟಿಕ್ ಟಾಕ್ ಏನಾದರೂ ಮಾಡ್ತಾ ಇದ್ರೆ, ಸೊ ಟಿಕ್ ಟಾಕ್ ಅಪ್ಲಿಕೇಶನ್ ಈಗಿಲ್ಲ, ಬಟ್ ಅದು ಸಿಂಬಲ್ ಇದೆ. ಸೊ ಇಲ್ಲಿ ಕಾಣ್ತಾ ಇರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಟಿಕ್ ಟಾಕ್ಗೆ ಅಪ್ಲೋಡ್ ಮಾಡುವಷ್ಟು ಸೈಜ್ ಆಟೋಮೆಟಿಕ್ ಕ್ರಿಯೇಟ್ ಆಗುತ್ತೆ ವಿಡಿಯೋ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ನಮಗೆ ಇನ್ಸ್ಟಾಗ್ರಾಮ್ಗಲ್ವಾ, ಇನ್ಸ್ಟಾಗ್ರಾಮ್ಗೆ ಅಥವಾ ವಾಟ್ಸಪ್ ಸ್ಟೇಟಸ್ಗೆ ನಾವು ಅಪ್ಲೋಡ್ ಮಾಡಬೇಕು ಅಂತಂದರೆ ಫಸ್ಟ್ ಇಲ್ಲಿ ಕಾಣ್ತಾ ಇರ್ಬೋದು ಥರ್ಡ್ ಆಪ್ಷನ್ ಇನ್ಸ್ಟಾಗ್ರಾಮ್ ಮೇಲೆ ಕ್ಲಿಕ್ ಮಾಡಿ. 4.5 ಇದೆ. ಸೊ ಇಲ್ಲಿ ನೀವೇನು ಮಾಡಬೇಕಂತಂದರೆ ಇಲ್ಲಿ ಪಿಂಚ್ ಅಂತ ಇದೆಯಲ್ಲ, ಇದು ಈ ಥರ ಪಿಂಚ್ ಮಾಡಿ. ಇಲ್ಲಿ ಡಿಸ್ಪ್ಲೇ ಇಟ್ಕೊಂಡು ಎರಡು ಬೆಳ್ಳಲ್ಲಿ ಈ ಥರ ಮಾಡಿದರೆ ಸೊ ಕಂಪ್ಲೀಟ್ ಈ ಥರ ಪಿಂಚ್ ಆಗುತ್ತೆ. ಸೊ ನೀವು ಟಿಕ್ ಟಾಕನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಕರೆಕ್ಟಾಗಿ ಸೈಜು ಕಂಪ್ಲೀಟಾಗಿ ಅದೇ ಕೂರುತ್ತೆ ವಿಡಿಯೋಗೆ. ಸೊ ಇಲ್ಲಿ ಕಾಣ್ತಾ ಇರೋದು ಟಿಕ್ ಟಾಕ್ ಸೆಲೆಕ್ಟ್ ಮಾಡ್ಕೊಂಡು ಕಂಪ್ಲೀಟಾಗಿ ಕೂರಿದೆ. ಈಗ ಏನು ಮಾಡಬೇಕು ಅಂತಂದರೆ ರೈಟ್ ಕ್ಲಿಕ್ ಮೇಲೆ ಕ್ಲಿಕ್ ಮಾಡಿ. ರೈಟ್ ಕ್ಲಿಕ್ಕನ್ನು ಕ್ಲಿಕ್ ಮಾಡಿದ ತಕ್ಷಣ ಕಂಪ್ಲೀಟ್ ವಿಡಿಯೋ ಈಗ ಕುತ್ಕೊಂಡಿದೆ. ಈಗ ಏನು ಮಾಡಬೇಕು ಅಂತಂದರೆ ಇದಕ್ಕೆ ನೀವೊಂದು ವಿಡಿಯೋ ಆ್ಯಡ್ ಮಾಡ್ಕೊಂಡಿದ್ದೀರಲ್ವಾ, ಸೊ ಈ ಆ್ಯಡ್ ಮಾಡಿಕೊಂಡು ಈಗ ಇನ್ನೊಂದು ವಿಡಿಯೋ ಇದಕ್ಕೆ ಆ್ಯಡ್ ಮಾಡಬೇಕು ಅಂತ ಅಂದ್ಕೊಳ್ಳಿ. ಸೊ ಇನ್ನೊಂದು ವಿಡಿಯೋ ಆ್ಯಡ್ ಮಾಡ್ಕೋಬೇಕಿತ್ತು ಅಂತ ಅಂದ್ಕೊಳ್ಳಿ. ಇಲ್ಲಿ ಕಾಣ್ತಾ ಇರೋದು ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಪ್ಲಸ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಬ್ಲ್ಯಾಂಕ್ ಆ್ಯಂಡ್ ವಿಡಿಯೋ ಫೋಟೋ ಅಂತ ಇದೆ. ಸೊ ನೀವು ಫೋಟೋನ ಇಲ್ಲಿ ಹಾಕಬೇಕು ಅಂತಂದರೆ ಫೋಟೋನ ಕೂಡ ಹಾಕ್ಬೋದು, ವಿಡಿಯೋನ ನೀವು ಇಲ್ಲಿ ಹಾಕ್ಬೇಕಂತಂದರೆ ವಿಡಿಯೋನ ಕೂಡ ಹಾಕ್ಬೋದು. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡಿ, ಫೋಟೋ ಮತ್ತು ವಿಡಿಯೋ ಡಿಸ್ಪ್ಲೇ ಆಗುತ್ತೆ ಮತ್ತೆ ಅದೇ ಗ್ಯಾಲರಿಲಿ. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಇನ್ನೊಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೊಂದು ವಿಡಿಯೋ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಮತ್ತೆ ರೈಟ್ ಕ್ಲಿಕ್ ಮಾಡಿದೆ. ಸೊ ಕಂಪ್ಲೀಟ್ ಆಗಿ ಮತ್ತೆ ಆ ವಿಡಿಯೋ ಬಂದು ಇಲ್ಲಿ ಕೊಲ್ಯಾಬ್ ಆಯಿತು. ಇಲ್ಲಿ ಕಾಣ್ತಾ ಇರ್ಬೋದು ಇದು ಫಸ್ಟ್ನೇ ವಿಡಿಯೋ ಸೆಲೆಕ್ಟ್ ಮಾಡಿದ್ದು, ಇಲ್ಲಿ ಸೆಕೆಂಡ್ನೇ ವಿಡಿಯೋ ಸೆಲೆಕ್ಟ್ ಮಾಡಿರೋದು. ಸೊ ಈ ವಿಡಿಯೋಗೆ ಯಾವುದೋ ಒಂದು ಸಾಂಗನ್ನು ನೀವು ಕ್ರಿಯೇಟ್ ಮಾಡಬೇಕು ಅಂದರೆ ಈಗ ಸಾಂಗ್ ಹಾಕ್ಬೇಕು ಆ ವಿಡಿಯೋಗಲ್ವಾ. ಸೊ ನೀವೇನು ಮಾಡ್ಬೇಕಂತಂದರೆ ಸಾಂಗ್ ಹಾಕ್ಬೇಕು ಅಂತಂದರೆ ಇಲ್ಲಿ ಕಾಣ್ತಾ ಇರೋದು ಇಲ್ಲಿ ಸಿಕ್ಕಾಪಟ್ಟೆ ಆಪ್ಷನ್ ಇದೆ. ಇಲ್ಲಿ ಕಾಣ್ತಾ ಇದೆಯಾ, ಸೊ ಇಲ್ಲಿ ಕಾಣ್ತಾ ಇರೋದು ಮ್ಯೂಸಿಕ್ ಅಂತ ಇದೆ. ಸೊ ಆ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರೋದು ಮ್ಯೂಸಿಕ್ ಎಫೆಕ್ಟ್ ಆ್ಯಂಡ್ ರೆಕಾರ್ಡ್ ಅಂತ ಇದೆ. ಸೊ ಇಲ್ಲಿ ಕಾಣ್ತಾ ಇರೋದು ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಮ್ಯೂಸಿಕ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ, ಅಂದರೆ ನೀವು ಯಾವ್ದಾದ್ರು ವಿಡಿಯೋ ಡೌನ್ಲೋಡ್ ಮಾಡ್ಕೊಂಡಿರ್ತೀರ ಅದು ಆಡಿಯೋ ಬೇಕಂತಂದರೆ ಎಕ್ಸ್ಟ್ರಾಕ್ಟ್ ಆಡಿಯೋ ಫ್ರಮ್ ವಿಡಿಯೋ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ ಒಂದು ವಿಡಿಯೋನ ನೀವು ಸೆಲೆಕ್ಟ್ ಮಾಡಿದರೆ ಇಲ್ಲಿ ಕಾಣ್ತಾ ಇರ್ಬೋದು ನೋಡಿ, ಇಲ್ಲಿ ಯಾವುದೋ ಒಂದು ಸಾಂಗ್ ಇದೆ ಅಂದ್ಕೊಳ್ಳಿ, ಇಲ್ಲ ಯಾವುದೋ ಒಂದು ಸಾಂಗ್ ಅಂದ್ಕೊಳ್ಳಿ. ಇದು ಈ ಸಾಂಗ್ ಮೇಲೆ ಕ್ಲಿಕ್ ಮಾಡಿದ್ದೀನಿ. ಇಲ್ಲಿ ಕಾಣ್ತಾ ಇರ್ಬೋದು ಅದು ಕನ್ವರ್ಟ್ ಆಗುತ್ತೆ, ಎಕ್ಸ್ಟ್ರಾಕ್ಟ್ ಆಡಿಯೋ ಆಗುತ್ತೆ. ನೀವು ಅದನ್ನು ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಕಾಣ್ತಾ ಇರೋದು ಕಂಪ್ಲೀಟಾಗಿ ಆ್ಯಡ್ ಆಯ್ತು ನೋಡಿ. ಸೊ ಆ ಆಡಿಯೋ ಆ್ಯಡ್ ಆಗಿದೆ. ಆಗಿರೋದ್ರಲ್ಲಿ ಆಡಿಯೋ ಇರುತ್ತಲ್ಲ ಅದು ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗಿದೆ. ನೀವು ಜಸ್ಟ್ ಒಂದ್ಸಲಿ ಪ್ಲೇ ಮಾಡಿ. ಸೊ ನೋಡಿರಾ, ಈ ಥರ ಸಾಂಗನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಜಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಎಲ್ಲನೂ ಹೇಳೋಕ್ಕಾಗಲ್ಲ, ಅದ್ರ ಬಗ್ಗೆ ಸಪ್ರೇಟ್ ಒಂದೊಂದು ವಿಡಿಯೋ ಟ್ಯುಟೋರಿಯಲ್ ಬಗ್ಗೆ ಒಂದೊಂದು ವಿಡಿಯೋ ಎಡಿಟ್ ಮಾಡಬೇಕಾಗುತ್ತೆ. ಸೊ ಆ ವಿಡಿಯೋನ ಇನ್ಶಾರ್ಟ್ ಅಂತ ಹೇಳ್ಬಿಟ್ಟು ಒಂದು ಫೈಲನ್ನು ಕ್ರಿಯೇಟ್ ಮಾಡಿಬಿಟ್ಟು ಕಂಪ್ಲೀಟಾಗಿ ಏನೇನು ಇದ್ರ ಬಗ್ಗೆ ಇದೆಯೋ ಅದು ಕಂಪ್ಲೀಟ್ ನಿಮಗೆ ಎಡಿಟಿಂಗ್ ವಿಡಿಯೋನ ಆ ಪ್ಲೇ ಲಿಸ್ಟಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಸೊ ವಿಡಿಯೋನ ಹೇಗೆ ಎಡಿಟ್ ಮಾಡಬೇಕು, ಅದರ ಒಂದು ಸಾಂಗನ್ನು ಹೇಗೆ ಆ್ಯಡ್ ಮಾಡಬೇಕು,
ಹಂಗೆ ಯಾವ ಥರ ವಿಡಿಯೋನ ಟ್ರಿಮ್ ಮಾಡಬೇಕು ಮತ್ತು ಯಾವ ಥರ ಎಫೆಕ್ಟನ್ನು ಹಾಕಬೇಕು ಅದೆಲ್ಲ ಸಪ್ರೇಟಾಗಿ ಒಂದು ವಿಡಿಯೋ ಮಾಡ್ತೀನಿ. ಈ ವಿಡಿಯೋದಲ್ಲಿ ಎಷ್ಟಾಗುತ್ತೋ ಅಷ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಇಲ್ಲಿ ಕಾಣ್ತಾ ಇರ್ಬೋದು ಮ್ಯೂಸಿಕನ್ನು ಆ್ಯಡ್ ಮಾಡಿದ್ದಾಯಿತು. ಈಗ ಸ್ಟಿಕ್ಕರ್ ಮೇಲೆ ಕ್ಲಿಕ್ ಮಾಡಿ ಯಾವುದೋ ಒಂದು ಸ್ಟಿಕ್ಕರ್ ಇಲ್ಲಿ ಕಾಣ್ತಾ ಇರ್ಬೋದು, ಸ್ಟಿಕ್ಕರ್ಸ್ ಇಲ್ಲಿ ಬರುತ್ತೆ. ಸೊ ಯಾವುದಾದ್ರು ಸ್ಟಿಕ್ಕರ್ಸ್, ಈ ಫೈರ್ ಬೇಕೋ, ಬೆಂಕಿದು, ಇಲ್ಲ ಚಪ್ಪಾಳೆದು, ಇಲ್ಲ ಟೈಮಿಂಗ್ಸ್, ಯಾವುದೋ ಸ್ಟಿಕ್ಕರ್ ಬೇಕಂದರೆ ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಸರಿನಾ? ನೆಕ್ಸ್ಟ್ ರೈಟ್ ಕ್ಲಿಕ್ ಮಾಡಿ ಈ ಥರ ಆ್ಯಡ್ ಮಾಡಿಕೊಂಡು ಇದು ಮಾಡ್ಬೋದು. ಡಿಲೀಟ್ ಮಾಡ್ಬೇಕಂತಂದರೆ ಇಲ್ಲಿ ಡಿಲೀಟ್ ಆಪ್ಷನ್ ಇದೆ, ಜಸ್ಟ್ ಡಿಲೀಟ್ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಮತ್ತೆ ಡಿಲೀಟ್ ಮಾಡಿ. ಈ ಥರ ಡಿಲೀಟ್ ಮಾಡ್ಕೋಬೋದು. ಇಲ್ಲಿ ಕಾಣ್ತಾ ಇದೆಯಾ? ಈ ಥರ ಡಿಲೀಟ್ ಮಾಡ್ಕೋಬೋದು. ತುಂಬ ಆಪ್ಷನ್ ಇದೆ ಇದ್ರಾಗೆ. ಈಸಿಯಾಗಿ ಸಖತ್ತಾಗಿ ಎಡಿಟ್ ಮಾಡೋವಂಥ ಅಪ್ಲಿಕೇಶನ್ ಅಂತಲೇ ಹೇಳ್ಬೋದು. ಇಲ್ಲಿ ಕಾಣ್ಬೋದು ಟೆಕ್ಸ್ಟನ್ನು ಆ್ಯಡ್ ಮಾಡಬೇಕಂದ್ರೆ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೋಬೋದು ಈ ಥರ. ಸೊ ಸರಿನಾ? ಸೊ ನೆಕ್ಸ್ಟ್ ಬೇಡ ಅಂದರೆ ಇಂಟು ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೋಬೋದು. ಸೊ ಇಲ್ಲಿ ಕಾಣ್ತಾ ಇರ್ಬೋದು. ನೆಕ್ಸ್ಟ್ ನಿಮಗೆ ಕಾಣ್ತಾ ಇರೋದು ಫಿಲ್ಟರ್. ನೀವು ಸ್ವಲ್ಪ ಬ್ಲ್ಯಾಕ್ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಅದನ್ನು ವೈಟ್ ಮಾಡಬೇಕಂದ್ರೆ ಈ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಅಡ್ಜಸ್ಟ್ ಕೂಡ ಮಾಡ್ಬೋದು. ಇಲ್ಲಿ ಕಾಣ್ತಾ ಇರ್ಬೋದು ನಾನು ವೈಟ್ ಆಗಬೇಕೇನಪ್ಪ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಒಂದು ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮೊಂದು ವಿಡಿಯೋ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕಾಣ್ತಾ ಇರೋದು ಫಿಲ್ಟರ್ ಅಂತ ಬಂದಿದೆ. ಈ ಫಿಲ್ಟರ್ ಕೂಡ ಅದರಾಗೆ ಇದೆ ಆಲ್ಟರ್ನೇಟ್. ಆ ಫಿಲ್ಟರನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಇಲ್ಲ ನಾನು ಸಪ್ರೇಟಾಗಿ ನಾನು ಎಡಿಟ್ ಮಾಡ್ಕೊತೀನಿ ಅಂದರೆ ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅಡ್ಜಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಬ್ರೈಟ್ನೆಸ್ಸನ್ನು ಜಾಸ್ತಿ ಮಾಡ್ತಾ ಹೋದರೆ ಸೊ ಕಂಪ್ಲೀಟಾಗಿ ಬ್ರೈಟ್ನೆಸ್ ಜಾಸ್ತಿ ಆಗುತ್ತೆ. ಕಡಿಮೆ ಮಾಡ್ತಾ ಹೋದರೆ ಕಂಪ್ಲೀಟಾಗಿ ಬ್ರೈಟ್ನೆಸ್ ಕಡಿಮೆ ಆಗ್ತಾ ಹೋಗುತ್ತೆ. ಇಲ್ಲಿ ಕಾಂಟ್ರಾಸ್ಟು ಮತ್ತು ವಾರ್ಮು, ಸ್ಯಾಚುರೇಷನ್ನು, ಸೊ ಈ ಥರ ಶಾರ್ಪ್ನೆಸ್ ಎಲ್ಲ ಇದೆ. ಸೊ ನೀವು ಇಲ್ಲಿ ಕೂಡ ಎಡಿಟ್ ಮಾಡ್ಕೋಬೋದು. ಸೊ ಬೇಡ ಅಂದರೆ ಜಸ್ಟ್ ನೀವು ಬ್ಯಾಕ್ ಮಾಡಿ ಸೊ ಕಂಪ್ಲೀಟಾಗಿ ಬ್ಯಾಕ್ ಆಗುತ್ತೆ. ಸೊ ಮೊದಲು ನಿಮ್ಮ ಒರಿಜಿನಲ್ ವಿಡಿಯೋ ಹೇಗಿತ್ತೋ ಆಗಿ ಬರುತ್ತೆ. ನೀವು ಬೇಕಂದರೆ ಮತ್ತೆ ಅಂಡು ಮಾಡಿ ಸೊ ಕಂಪ್ಲೀಟಾಗಿ ಮತ್ತೆ ಅಡ್ಜಸ್ಟ್ ಆಗುತ್ತೆ. ಸೊ ಬ್ಯಾಕ್ ಹೋದೆ. ಈಗ ಕಾಣ್ತಾ ಇರ್ಬೋದು ಈ ಥರ ಕೂಡ ಎಡಿಟ್ ಮಾಡ್ಬೋದು. ಪಿಪ್ ಅಂತ ಇದೆ. ಪಿಪ್ಪನ್ನು ಸೆಲೆಕ್ಟ್ ಮಾಡಿಕೊಂಡು ನೀವೊಂದು ವಿಡಿಯೋ ಮೇಲೆ ಇನ್ನೊಂದು ವಿಡಿಯೋ ಹಾಕಬೇಕು ಅಂತಂದರೆ ಸೊ ಆ ವಿಡಿಯೋನ ಕೂಡ ಹಾಕ್ಬೋದು. ಇಲ್ಲಿ ಕಾಣ್ತಾ ಇದೆ ನೋಡಿ, ಪಿಪ್ ಅಡ್ಜಸ್ಟ್ ಆಯಿತು. ಇಲ್ಲೊಂದು ವಿಡಿಯೋ ಸೆಟ್ ಮಾಡ್ಕೋಬೋದು ಹಿಂಗೆ ಈ ಥರ. ಸೊ ಈ ಥರ ಡಿಲೀಟ್ ಮಾಡ್ಬೇಕಂದ್ರೆ ಡಿಲೀಟ್ ಮಾಡ್ಬೋದು. ಸೊ ಇಲ್ಲಿ ಕಾಣ್ತಾ ಇರ್ಬೋದು. ನೆಕ್ಸ್ಟ್ ಟ್ರಿಮ್ ಮಾಡ್ಬೇಕು. ಈಗ ಕಟ್ ಮಾಡ್ಬೇಕು. ಈ ವಿಡಿಯೋನ ಕಟ್ ಮಾಡ್ಬೇಕಂತಂದರೆ ಜಸ್ಟ್ ನಿಮಗೆ ಕಾಣ್ತಾ ಇರ್ಬೋದು ಸ್ಪ್ಲಿಟ್ ಅಂತ ಇದೆಯಲ್ಲ, ಆ ಸ್ಪ್ಲಿಟ್ ಮೇಲೆ ಕ್ಲಿಕ್ ಮಾಡಿ ಕಂಪ್ಲೀಟಾಗಿ ಡಿಲೀಟ್ ಆಗುತ್ತೆ. ಕಂಪ್ಲೀಟಾಗಿ ವಿಡಿಯೋ ಸ್ಪ್ಲಿಟ್ ಆಗುತ್ತೆ. 2 ವಿಡಿಯೋ ಆಗುತ್ತೆ, ಒಂದು ವಿಡಿಯೋ ಇದ್ದಿದ್ದು. ಸೊ ಇಲ್ಲಿ ಕಾಣ್ತಾ ಇರ್ಬೋದು ಈ ಸ್ಪ್ಲಿಟ್ ಮಾಡ್ಬಿಟ್ಟು ಏನೋ ಮಾತಾಡ್ಬೇಕಾದ್ರೆ ಏನೋ ಮಿಸ್ಟೇಕ್ ಮಾತಾಡಿರ್ತೀರಾ, ಅವಾಗ ಆ ಟ್ರಿಮ್ ಕರೆಕ್ಟಾಗಿ ಅಲ್ಲಿ ಅಡ್ಜಸ್ಟ್ ಮಾಡಿಬಿಟ್ಟು ಇದನ್ನು ಎಡಿಟ್ ಮಾಡ್ಬೇಕು ಅಂತಂದರೆ ಇಲ್ಲಿ ಕಾಣ್ತಾ ಇರ್ಬೋದು ಇಲ್ಲಿ ಏನೋ ತಪ್ಪು ಮಾತಾಡಿರ್ತೀರ ಅಂದ್ಕೊಳ್ಳಿ. ಇಲ್ಲೊಂದ್ಸಲಿ ಸ್ಪ್ಲಿಟ್ ಹಾಕಿ ಮತ್ತೆ ಇಲ್ಲಿ ಕಾಣ್ತಾ ಇರೋದು ಸ್ವಲ್ಪ ಸ್ಕ್ರೋಲ್ ಮಾಡಿ ಮತ್ತೆ ಸ್ಪ್ಲಿಟ್ ಮಾಡಿ ಇಲ್ಲಿ ಕಾಣ್ತಾ ಇದೆಯಾ, ಇದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಲೀಟ್ ಅಂತ ಕೊಟ್ಬಿಡಿ. ಆ ವಿಡಿಯೋದಲ್ಲಿ ಅಷ್ಟು ಮಾತ್ರ ಟ್ರಿಮ್ ಆಗುತ್ತೆ. ಇಲ್ಲಿ ಕಾಣ್ತಾ ಇರ್ಬೋದು ವ್ಯಾಲ್ಯೂಮ್. ನಿಮ್ಮ ಒರಿಜಿನಲ್ ವಿಡಿಯೋಗೆ ವ್ಯಾಲ್ಯೂಮ್ ಕೂಡ ಇಲ್ಲ. ನಿಮ್ಮ ಒರಿಜಿನಲ್ ವಿಡಿಯೋಗೆ ವ್ಯಾಲ್ಯೂಮ್ ಕೂಡ ಜಾಸ್ತಿ ಮಾಡೋದು. ಇದು ನೀವೊಂದು ವಿಡಿಯೋ ಮಾಡಿರ್ತೀರಾ, ಸೊ ಆ ವಿಡಿಯೋಗೆ ಸಾಂಗ್ ಸೇರಿಸ್ಬೇಕಲ್ವಾ, ಆ ವಿಡಿಯೋ ಆಡಿಯೋನ ಕಂಪ್ಲೀಟಾಗಿ ನೀವು ಆಫ್ ಮಾಡಬೇಕಾಗುತ್ತೆ. ಆಮೇಲೆ ನೀವು ಸಾಂಗ್ ಆ್ಯಡ್ ಮಾಡಿರ್ತೀರಲ್ಲ ಅದು ಕರೆಕ್ಟಾಗಿ ಕೂರುತ್ತೆ. ಇಲ್ಲಾಂದರೆ ಆ ವಿಡಿಯೋ ಸೌಂಡು ಮತ್ತು ನೀವು ಆ್ಯಡ್ ಮಾಡಿರುವಂಥ ಸಾಂಗ್ ಸೌಂಡ್ ಎಲ್ಲ ಮಿಕ್ಸ್ ಆಗಿ ಬಂದ್ಬಿಡುತ್ತೆ. ಸೊ ಇಲ್ಲಿ ಕಾಣ್ತಾ ಇರ್ಬೋದು. ನೆಕ್ಸ್ಟ್ ಕಾಣ್ತಾ ಇರ್ಬೋದು ಸೊ ಸ್ಪೀಡು ಎಷ್ಟು ಬೇಕೋ ಅಷ್ಟು ಸ್ಪೀಡ್ ಕೂಡ ಇಲ್ಲಿ ಅಡ್ಜಸ್ಟ್ ಮಾಡ್ಕೋದು. ಇದ್ರ ಬಗ್ಗೆ ಎಲ್ಲ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನೀವು ಜಸ್ಟ್ ಇನ್ಶಾರ್ಟಲ್ಲಿ ಏನೇನಿದೆ ಫೀಚರ್ಸ್ ಅಂತ ನಿಮಗೆ ತಿಳಿಸ್ಕೊಡೋಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ವಿಡಿಯೋ ರೊಟೇಟ್ ಕೂಡ ಮಾಡ್ಬೋದು. ಈ ಥರ ನೋಡಿ ಇಲ್ಲಿ ಕಾಣ್ತಾ ಇರ್ಬೋದು ರೊಟೇಟ್ ಆಗಿದೆ ನೋಡಿ. ಸೊ ನೆಕ್ಸ್ಟ್ ನೀವು ಫ್ಲಿಪ್ ಕೂಡ ಮಾಡ್ಬೋದು. ಈ ಥರ ಫ್ಲಿಪ್ ಮಾಡಿದರೆ ಆ ಕಡೆಯಿಂದ ಈ ಕಡೆಗೆ ಟರ್ನ್ ಆಗುತ್ತೆ ವಿಡಿಯೋ ನೋಡಿ. ಈ ಕಡೆ ಹಿಂಗೆ ಟರ್ನ್ ಆಗಿದೆಯಾ, ಇಲ್ಲಿ ಕಾಣ್ತಾ ಇರ್ಬೋದು. ಹಿಂಗೆ ಮತ್ತೆ ಫ್ಲಿಪ್ ಮಾಡಿದರೆ ಈ ಕಡೆಯಿಂದ ಟರ್ನ್ ಆಗುತ್ತೆ. ಸರಿನಾ? ನೆಕ್ಸ್ಟ್ ಕಾಣ್ತಾ ಇರ್ಬೋದು ಫ್ರೀಜ್ ಅಂತ ಇದೆ. ಫ್ರೀಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವಿಡಿಯೋ ಸ್ವಲ್ಪ ಒಂದು 5 ಸೆಕೆಂಡ್ ಫ್ರೀಜ್ ಆಗಿಬಿಡುತ್ತೆ ಅಲ್ಲಿ. ಇಲ್ಲಿ ಕಾಣ್ತಾ ಇರ್ಬೋದು ಈ ಬ್ಯಾಕ್ ಹೋದೆ ನೋಡಿ. ಈಗ ವಿಡಿಯೋ ರನ್ ಆಗ್ತಾ ಇದೆಯಲ್ವಾ, ಈ ವಿಡಿಯೋ ರನ್ ಆಗ್ತಿದೆಯಲ್ವಾ, ಇಲ್ಲಿ ಫ್ರೀಜ್ ಮಾಡ್ಬೇಕಂತ ಅಂದ್ಕೊಳ್ಳಿ. ಇಲ್ಲಿ ಕಾಣ್ತಾ ಇರ್ಬೋದು ಫ್ರೀಜ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಆ ವಿಡಿಯೋ ಅಲ್ಲಿಗೆ ನೋಡಿ ಸ್ಟಾಪ್ ಆಗಿದೆ ಒಂದು 5 ಸೆಕೆಂಡ್. ಈ ಥರ ಎಡಿಟ್ ಮಾಡ್ಕೋಬೋದು. ಇನ್ಶಾರ್ಟಲ್ಲಿ ಕಂಪ್ಲೀಟಾಗಿ ಎಡಿಟ್ ಮಾಡ್ಬೋದು ಟ್ಯುಟೋರಿಯಲ್. ಈಗ ಕಾಣ್ತಾ ಇರ್ಬೋದು ಸಾಂಗ್ ಆ್ಯಡ್ ಮಾಡಿದ್ನಲ್ವಾ, ಸೊ ಸಾಂಗ್ ಇಲ್ಲಿ ಕರೆಕ್ಟಾಗಿ ಈ ಸಾಂಗ್ ಕೆಳಗಡೆ ಈ ವಿಡಿಯೋ ಆ್ಯಡ್ ಆಗಿದೆಯಲ್ವಾ, ಸೊ ಕಂಪ್ಲೀಟಾಗಿ ಈಗ ಡಿಲೀಟ್ ಮಾಡ್ತಾ ಇದ್ದೀನಿ ನೋಡಿ. ಈಗ ಈ ಥರ ನೀವು ಎಡಿಟ್ ಮಾಡಿಕೊಂಡು ಒಂದು ವಿಡಿಯೋಗೆ ಸಾಂಗನ್ನು ಆ್ಯಡ್ ಮಾಡಿದ್ರೆ ಈ ಥರ. ಸೊ ಈ ಥರ ಆ್ಯಡ್ ಮಾಡಿದ್ರಲ್ವ ವಿಡಿಯೋಗೆ, ನೀವು ಕಾಣ್ತಾ ಇರ್ಬೋದು ಸೇವ್ ಮೇಲೆ ಕ್ಲಿಕ್ ಮಾಡಿ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಮತ್ತೆ ನಿಮಗೆ ಯಾವ ರೆಸಲ್ಯೂಷನ್ ಬೇಕೋ ಕ್ವಾಲಿಟಿ ಬೇಕೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೇವ್ ಮೇಲೆ ಕ್ಲಿಕ್ ಮಾಡಿ. ಈಗ ಕಂಪ್ಲೀಟಾಗಿ ನಿಮ್ಮ ಗ್ಯಾಲರಿಗೆ ಹೋಗಿ ಕೂತ್ಕೊಳ್ಳುತ್ತೆ ನೋಡಿ. ಪ್ರೋಸೆಸ್ ಆಯಿತು ಕನ್ವರ್ಟಿಂಗ್ ವಿಡಿಯೋ ಅಂತ. ನಾನು ಒಂದು ವಿಡಿಯೋಗೆ ಆಡಿಯೋ ಅಡ್ಜಸ್ಟ್ ಮಾಡಿದ್ನಲ್ವ ಅದೀಗ ಪ್ಲೇ ಆಗುತ್ತೆ ನೋಡಿ. ಈಗ ಒಂದು ಗ್ಯಾಲರಿ ಕೂತ್ಕೊಂಡಿರುತ್ತೆ. ನೀವು ಜಸ್ಟ್ ಬ್ಯಾಕ್ ಹೋಗ್ಬಿಟ್ಟು ನೀವು ಕಾಣ್ತಾ ಇರ್ಬೋದು ಗ್ಯಾಲರಿ ಮೇಲೆ ಕ್ಲಿಕ್ ಮಾಡಿ, ಆಲ್ಬಮ್ ಮೇಲೆ
ನಿಮಗೆ ಕಾಣ್ತಾ ಇದೆಯಾ? ಸೊ ಇಲ್ಲಿ ಕಾಣ್ತಾ ಇದೆ, ವಿಡಿಯೋ ನೋಡಿ ಬಂದಿದೆ. ಇದನ್ನ ಜಸ್ಟ್ ಪ್ಲೇ ಮಾಡಿ. ಹೆಂಗಿದೆ ಮ್ಯೂಸಿಕ್? ಸಖತ್ತಾಗಿದೆಯಲ್ವಾ? ಈ ಥರ ವಿಡಿಯೋಗೆ ನೀವು ಆಡಿಯೋನ ಈ ಥರ ಆ್ಯಡ್ ಮಾಡಿಬಿಟ್ಟು ನಿಮ್ಮ ವಾಟ್ಸಪ್ ಸ್ಟೇಟಸ್ಗೆ ಲಕ್ಸುರಿಯಾಗಿ ಸ್ಟೇಟಸನ್ನು ಹಾಕ್ಬೋದು. ಸೊ ಈ ವಿಡಿಯೋದಲ್ಲಿ ನಿಮಗೆ ಏನಾದರೂ ಸ್ವಲ್ಪ ಏನಾದರೂ ಎಡಿಟಿಂಗ್ ಬಗ್ಗೆ ತಿಳ್ಕೊಂಡಿದ್ನಿ ಅಂತ ಅನಿಸಿದರೆ, ಅಥವಾ ಇನ್ಶಾಟ್ ಅಪ್ಲಿಕೇಶನ್ ಬಗ್ಗೆ ಸ್ವಲ್ಪನಾದರೂ ತಿಳ್ಕೊಂಡಂಗೆ ಆಯಿತು ಅಪ್ಪ ಅಂತ ಅನಿಸಿದರೆ, ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಒಂದು ಕಮೆಂಟ್ ಮಾಡಿ ಗುಡ್ ಅಂತ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.